ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಮತ್ತೊಂದು ಕೋಲ್ಡ್ ವಾರ್ ಪ್ರಾರಂಭ ಆದಂತಿದೆ. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಮನಸ್ಸು ಮೂಡಿದೆಯಾ ಅನ್ನೋ ಅನುಮಾನ. ಡಿಕೆ ಶಿವಕುಮಾರ್ ಅವರ ಅನುಮತಿ ಇಲ್ಲದೆ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿದೆ. ನೀರಾವರಿ ಇಲಾಖೆ ಇಂಜಿನಿಯರ್ಗಳ ಟ್ರಾನ್ಸ್ಫರ್ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ತಮ್ಮ ಅನುಮತಿ ಇಲ್ಲದೆ ವರ್ಗಾವಣೆ ಮಾಡಬೇಡಿ ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡೋಕೆ ಎಂಜಿನಿಯರ್ಸ್ ಬೇಕು, ಹೀಗಾಗಿ ಪತ್ರವನ್ನ ಬರೆದಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ಪ್ರಮೋಷನ್ ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ, ಯಾರನ್ನೂ ಪೋಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಸಂದರ್ಭ ಏನಾಗ್ತದೆ ಅಂದ್ರೆ ಮೇಲ್ಗಡೆ ಲೆವೆಲ್ ಅಲ್ಲಿ ಪರ್ಮಿಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ್ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾವು ಬೆಳಗ್ಗೆ ಸುದ್ದಿಯನ್ನ ಬ್ರೇಕ್ ಮಾಡಿದಾಗ್ಲೂ ಕೂಡ ಪ್ರಶ್ನೆ ಮಾಡಿದ್ವಿ. ಈಗ ಪತ್ರ ಬರೆದಿದ್ದಾರೆ ಅನ್ನೋದು ಅಸಮಾಧಾನ ಇದೆ ಅನ್ನೋದನ್ನ ವ್ಯಕ್ತಪಡಿಸೋದು ಬಿಟ್ರೆ ವರ್ಗಾವಣೆನಂತೂ ವಾಪಸ್ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಮುಂದೆ ಏನಾಗಬಹುದು ಅಂತ ಹೇಳಿ? ಖಂಡಿತ ಈ ಒಂದು ಸಿಎಂ ಮತ್ತು ಡಿಸಿಎಂ ವಿಚಾರವಾಗಿ ಆಂತರಿಕ ಗಲಾಟೆ ಈಗಾಗಲೇ ಪ್ರಾರಂಭ ಆಗಿದೆ. ಇದನ್ನ ಯಾವ ರೀತಿಯಾಗಿ ಬಗೆಹರಿಸಲ್ಪಡುವಂತ ಚರ್ಚೆಗಳಿದ್ದಾವೆ. ಬಹುತೇಕವಾಗಿ ಸಿಎಂ ಡಿಸಿಎಂ ಈ ವಿಚಾರವಾಗಿ ಕೂತು ಮಾತಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅವರ ಡಿಸಿಎಂ ಅವರ ಗಮನಕ್ಕೆ ಬಾರದೆ ಈ ತರದ ವರ್ಗಾವಣೆ ಆಗಿರೋದ್ರಿಂದ ಸಹಜವಾಗಿ ಅಸಮಾಧಾನಗೊಂಡಿದ್ರು ಮತ್ತು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾಹಿರಾಗಿರ್ತಕ್ಕಂಥದ್ದು. ಆದ್ರೆ ಈಗ ಆಗಿರ್ತಕ್ಕಂಥ ವರ್ಗಾವಣೆಯನ್ನು ಸರಿಪಡಿಸಕ್ಕಾಗಲ್ಲ. ಮುಂದೆ ಈ ತರ ಲೋಪಗಳು ಆಗದ ಹಾಗೆ ಮತ್ತು ಹಸ್ತಕ್ಷೇಪಗಳು ಆಗದ ಹಾಗೆ ಯಾವ ರೀತಿಯಾಗಿ ತಡೆಯಬಹುದು ಅನ್ನುವಂತ ಒಂದಿಷ್ಟು ಸಲಹೆಗಳನ್ನ ಡಿಸಿಎಂ ಅವರಿಂದ ಕೇಳಿರ್ತಕ್ಕಂಥದ್ದು. ಮತ್ತು ಮುಂದೆ ಶಾಸಕರ ಒತ್ತಡಕ್ಕೂ ಇನ್ಯಾರದ ಒತ್ತಡಕ್ಕೆ ಈ ತರ ವರ್ಗಾವಣೆಗಳನ್ನ ಕೂಡ ಮಾಡುವುದು ಬೇಡ ಎನ್ನುವಂತ ಅಭಿಪ್ರಾಯಕ್ಕೂ ಕೂಡ ಇಬ್ರು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಸಿಎಂ ಮೇಲೆ ಡಿಸಿಎಂ ಅವರು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಟ್ಟಿದ್ರು, ಪತ್ರವನ್ನ ಬರೆದಿದ್ರು. ಆದ್ರೆ ಈಗ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಮತ್ತೊಂದು ಕೋಲ್ಡ್ ವಾರ್ ಪ್ರಾರಂಭ ಆದಂತಿದೆ. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಮನಸ್ಸು ಮೂಡಿದೆಯಾ ಅನ್ನೋ ಅನುಮಾನ. ಡಿಕೆ ಶಿವಕುಮಾರ್ ಅವರ ಅನುಮತಿ ಇಲ್ಲದೆ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿದೆ. ನೀರಾವರಿ ಇಲಾಖೆ ಇಂಜಿನಿಯರ್ಗಳ ಟ್ರಾನ್ಸ್ಫರ್ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ತಮ್ಮ ಅನುಮತಿ ಇಲ್ಲದೆ ವರ್ಗಾವಣೆ ಮಾಡಬೇಡಿ ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡೋಕೆ ಎಂಜಿನಿಯರ್ಸ್ ಬೇಕು, ಹೀಗಾಗಿ ಪತ್ರವನ್ನ ಬರೆದಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ, ಯಾರನ್ನೂ ಪೋಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಸಂದರ್ಭ ಏನಾಗ್ತದೆ ಅಂದ್ರೆ ಮೇಲ್ಗಡೆ ಲೆವೆಲ್ ಅಲ್ಲಿ ಪರ್ಮಿಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ್ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾವು ಬೆಳಗ್ಗೆ ಸುದ್ದಿಯನ್ನ ಬ್ರೇಕ್ ಮಾಡಿದಾಗ್ಲೂ ಕೂಡ ಪ್ರಶ್ನೆ ಮಾಡಿದ್ವಿ. ಈಗ ಪತ್ರ ಬರೆದಿದ್ದಾರೆ ಅನ್ನೋದು ಅಸಮಾಧಾನ ಇದೆ ಅನ್ನೋದನ್ನ ವ್ಯಕ್ತಪಡಿಸೋದು ಬಿಟ್ರೆ ವರ್ಗಾವಣೆನಂತೂ ವಾಪಸ್ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಮುಂದೆ ಏನಾಗಬಹುದು ಅಂತ ಹೇಳಿ? ಖಂಡಿತ ಈ ಒಂದು ಸಿಎಂ ಮತ್ತು ಡಿಸಿಎಂ ವಿಚಾರವಾಗಿ ಆಂತರಿಕ ಗಲಾಟೆ ಈಗಾಗಲೇ ಪ್ರಾರಂಭ ಆಗಿದೆ. ಇದನ್ನ ಯಾವ ರೀತಿಯಾಗಿ ಬಗೆಹರಿಸಲ್ಪಡುವಂತ ಚರ್ಚೆಗಳಿದ್ದಾವೆ. ಬಹುತೇಕವಾಗಿ ಸಿಎಂ ಡಿಸಿಎಂ ಈ ವಿಚಾರವಾಗಿ ಕೂತು ಮಾತಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅವರ ಡಿಸಿಎಂ ಅವರ ಗಮನಕ್ಕೆ ಬಾರದೆ ಈ ತರದ ವರ್ಗಾವಣೆ ಆಗಿರೋದ್ರಿಂದ ಸಹಜವಾಗಿ ಅಸಮಾಧಾನಗೊಂಡಿದ್ರು ಮತ್ತು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾಹಿರಾಗಿರ್ತಕ್ಕಂಥದ್ದು. ಆದ್ರೆ ಈಗ ಆಗಿರ್ತಕ್ಕಂಥ ವರ್ಗಾವಣೆಯನ್ನು ಸರಿಪಡಿಸಕ್ಕಾಗಲ್ಲ. ಮುಂದೆ ಈ ತರ ಲೋಪಗಳು ಆಗದ ಹಾಗೆ ಮತ್ತು ಹಸ್ತಕ್ಷೇಪಗಳು ಆಗದ ಹಾಗೆ ಯಾವ ರೀತಿಯಾಗಿ ತಡೆಯಬಹುದು ಅನ್ನುವಂತ ಒಂದಿಷ್ಟು
ಸಲಹೆಗಳನ್ನ ಡಿಸಿಎಂ ಅವರಿಂದ ಕೇಳಿರ್ತಕ್ಕಂಥದ್ದು. ಮತ್ತು ಈ ಮುಂದೆ ಶಾಸಕರ ಒತ್ತಡಕ್ಕೂ ಇನ್ಯಾರ್ದೋ ಒತ್ತಡಕ್ಕೆ ಈ ತರ ವರ್ಗಾವಣೆಗಳನ್ನ ಕೂಡ ಮಾಡುವುದು ಬೇಡ ಎನ್ನುವಂತ ಅಭಿಪ್ರಾಯಕ್ಕೂ ಕೂಡ ಇಬ್ರು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಸಿಎಂ ಮೇಲೆ ಡಿಸಿಎಂ ಅವರು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಟ್ಟಿದ್ರು, ಪತ್ರವನ್ನ ಬರೆದಿದ್ರು. ಆದ್ರೆ ಈಗ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಮತ್ತೊಂದು ಕೋಲ್ಡ್ ವಾರ್ ಪ್ರಾರಂಭ ಆದಂತಿದೆ. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಮನಸ್ಸು ಮೂಡಿದೆಯಾ ಅನ್ನೋ ಅನುಮಾನ. ಡಿಕೆ ಶಿವಕುಮಾರ್ ಅವರ ಅನುಮತಿ ಇಲ್ಲದೆ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿದೆ. ನೀರಾವರಿ ಇಲಾಖೆ ಇಂಜಿನಿಯರ್ಗಳ ಟ್ರಾನ್ಸ್ಫರ್ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ತಮ್ಮ ಅನುಮತಿ ಇಲ್ಲದೆ ವರ್ಗಾವಣೆ ಮಾಡಬೇಡಿ ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡೋಕೆ ಎಂಜಿನಿಯರ್ಸ್ ಬೇಕು, ಹೀಗಾಗಿ ಪತ್ರವನ್ನ ಬರೆದಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ಪ್ರಮೋಷನ್ ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ, ಯಾರನ್ನೂ ಪೋಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಸಂದರ್ಭ ಏನಾಗ್ತದೆ ಅಂದ್ರೆ ಮೇಲ್ಗಡೆ ಲೆವೆಲ್ ಅಲ್ಲಿ ಪರ್ಮಿಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ್ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾವು ಬೆಳಗ್ಗೆ ಸುದ್ದಿಯನ್ನ ಬ್ರೇಕ್ ಮಾಡಿದಾಗ್ಲೂ ಕೂಡ ಪ್ರಶ್ನೆ ಮಾಡಿದ್ವಿ. ಈಗ ಪತ್ರ ಬರೆದಿದ್ದಾರೆ ಅನ್ನೋದು ಅಸಮಾಧಾನ ಇದೆ ಅನ್ನೋದನ್ನ ವ್ಯಕ್ತಪಡಿಸೋದು ಬಿಟ್ರೆ ವರ್ಗಾವಣೆನಂತೂ ವಾಪಸ್ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಮುಂದೆ ಏನಾಗಬಹುದು ಅಂತ ಹೇಳಿ. ಖಂಡಿತ ಸ್ಮಿತಾ, ಈ ಒಂದು ಸಿಎಂ ಮತ್ತು ಡಿಸಿಎಂ ವಿಚಾರವಾಗಿ ಆಂತರಿಕ ಗಲಾಟೆ ಈಗಾಗಲೇ ಏನು ಪ್ರಾರಂಭ ಆಗಿದೆ. ಇದನ್ನ ಯಾವ ರೀತಿಯಾಗಿ ಬಗೆಹರಿಸಲ್ಪಡುವಂತ ಚರ್ಚೆಗಳಿದ್ದಾವೆ. ಬಹುತೇಕವಾಗಿ ಸಿಎಂ ಡಿಸಿಎಂ ಈ ವಿಚಾರವಾಗಿ ಕೂತು ಮಾತಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅವರ ಡಿಸಿಎಂ ಅವರ ಗಮನಕ್ಕೆ ಬಾರದೆ ಈ ತರದ ವರ್ಗಾವಣೆ ಆಗಿರೋದ್ರಿಂದ ಸಹಜವಾಗಿ ಅಸಮಾಧಾನಗೊಂಡಿದ್ರು ಮತ್ತು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾಹಿರಾಗಿರ್ತಕ್ಕಂಥದ್ದು. ಆದ್ರೆ ಈಗ ಆಗಿರ್ತಕ್ಕಂಥ ವರ್ಗಾವಣೆಯನ್ನು ಸರಿಪಡಿಸಕ್ಕಾಗಲ್ಲ. ಮುಂದೆ ಈ ತರ ಲೋಪಗಳು ಆಗದ ಹಾಗೆ ಮತ್ತು ಹಸ್ತಕ್ಷೇಪಗಳು ಆಗದ ಹಾಗೆ ಯಾವ ರೀತಿಯಾಗಿ ತಡೆಯಬಹುದು ಅನ್ನುವಂತ ಒಂದಷ್ಟು ಸಲಹೆಗಳನ್ನ ಡಿಸಿಎಂ ಅವರಿಂದ ಕೇಳಿರ್ತಕ್ಕಂಥದ್ದು. ಮತ್ತು ಈ ಮುಂದೆ ಶಾಸಕರ ಒತ್ತಡಕ್ಕೂ ಇನ್ಯಾರ್ದೋ ಒತ್ತಡಕ್ಕೆ ಈ ತರ ವರ್ಗಾವಣೆಗಳನ್ನ ಕೂಡ ಮಾಡುವುದು ಬೇಡ ಎನ್ನುವಂತ ಅಭಿಪ್ರಾಯಕ್ಕೂ ಕೂಡ ಇಬ್ರು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಸಿಎಂ ಮೇಲೆ ಡಿಸಿಎಂ ಅವರು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಟ್ಟಿದ್ರು, ಪತ್ರವನ್ನ ಬರೆದಿದ್ರು. ಆದ್ರೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಮತ್ತೊಂದು ಕೋಲ್ಡ್ ವಾರ್ ಪ್ರಾರಂಭ ಆದಂತಿದೆ. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಮನಸ್ಸು ಮೂಡಿದೆಯಾ ಅನ್ನೋ ಅನುಮಾನ. ಡಿಕೆ ಶಿವಕುಮಾರ್ ಅವರ ಅನುಮತಿ ಇಲ್ಲದೆ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿದೆ. ನೀರಾವರಿ ಇಲಾಖೆ ಇಂಜಿನಿಯರ್ಗಳ ಟ್ರಾನ್ಸ್ಫರ್ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ತಮ್ಮ ಅನುಮತಿ ಇಲ್ಲದೆ ವರ್ಗಾವಣೆ ಮಾಡಬೇಡಿ ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡೋಕೆ ಎಂಜಿನಿಯರ್ಸ್ ಬೇಕು, ಹೀಗಾಗಿ ಪತ್ರವನ್ನ ಬರೆದಿದ್ದೇನೆ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಬರ್ತಾರೆ ಇಂಜಿನಿಯರ್ಗಳು, ಪ್ರಮೋಷನ್ ತಗೋಬಿಡ್ತಾರೆ. ತಗೋಬಿಟ್ಟು PWD ಹೋಗೋದು, ಜಿಲ್ಲಾ ಪಂಚಾಯತಿಗೆ ಹೋಗೋದು, ಬೇರೆ ಕಡೆ ಹೋಗೋದು, ಸುಮಾರು ಜನ ಹೊರಟೋಗಿದ್ದಾರೆ. ನಮ್ಮಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ. ಈಗೆಲ್ಲ ಇಂಥ ಕೆಲಸಕ್ಕೆಲ್ಲ ಎಮರ್ಜೆನ್ಸಿ ನಮ್ಗೆ ಇಂಜಿನಿಯರ್ಗಳು ಬೇಕು. ಅದಕ್ಕೆ ಯಾರನ್ನೂ ರಿಲೀವ್ ಮಾಡಬೇಡಿ, ಯಾರನ್ನೂ ಪೋಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಸಂದರ್ಭ ಏನಾಗ್ತದೆ ಅಂದ್ರೆ ಮೇಲ್ಗಡೆ ಲೆವೆಲ್ ಅಲ್ಲಿ ಪರ್ಮಿಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸುಮಾರು ಇಂಜಿನಿಯರ್ ಇಲಾಖೆಗಳು ನಮ್ಮ MLAಗಳಿಗೆ ನನಗೆ ಪ್ರೆಷರ್ ಹಾಕ್ಬಿಟ್ಟು ಇವನೊಬ್ಬನ್ ಬಿಟ್ಬಿಡಿ, PWD ಬಿಟ್ಬಿಡಿ, ಜಿಲ್ಲಾ ಪಂಚಾಯತಿ ಬಿಟ್ಬಿಡಿ, ಇನ್ನು ಟೌನ್ ಪ್ಲಾನಿಂಗ್ ಕಳಿಸಿ ಅಂತ ಬರೀ ಆಯ್ಕಟ್ಟು ಜಾಗಗಳಿಗೆ ಹೋಗ್ತಾ ಇದ್ದಾರೆ. ನೀರಾವರಿಗೆ ಇಂಜಿನಿಯರ್ಗಳು ಕೆಲಸ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾವು ಬೆಳಗ್ಗೆ ಸುದ್ದಿಯನ್ನ ಬ್ರೇಕ್ ಮಾಡಿದಾಗ್ಲೂ ಕೂಡ ಪ್ರಶ್ನೆ ಮಾಡಿದ್ವಿ. ಈಗ ಪತ್ರ ಬರೆದಿದ್ದಾರೆ ಅನ್ನೋದು ಅಸಮಾಧಾನ ಇದೆ ಅನ್ನೋದನ್ನ ವ್ಯಕ್ತಪಡಿಸೋದು ಬಿಟ್ರೆ ವರ್ಗಾವಣೆನಂತೂ ವಾಪಸ್ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಮುಂದೆ ಏನಾಗಬಹುದು ಅಂತ ಹೇಳಿ. ಖಂಡಿತ ಈ ಒಂದು ಸಿಎಂ ಮತ್ತು ಡಿಸಿಎಂ ವಿಚಾರವಾಗಿ ಆಂತರಿಕ ಗಲಾಟೆ ಈಗಾಗಲೇ ಏನು ಪ್ರಾರಂಭ ಆಗಿದೆ. ಇದನ್ನ ಯಾವ ರೀತಿಯಾಗಿ ಬಗೆಹರಿಸಲ್ಪಡುವಂತ ಚರ್ಚೆಗಳಿದ್ದಾವೆ. ಬಹುತೇಕವಾಗಿ ಸಿಎಂ ಡಿಸಿಎಂ ಈ ವಿಚಾರವಾಗಿ
ಕೂತು ಮಾತಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಅವರ ಡಿಸಿಎಂ ಅವರ ಗಮನಕ್ಕೆ ಬಾರದೆ ಈ ತರದ ವರ್ಗಾವಣೆ ಆಗಿರೋದ್ರಿಂದ ಸಹಜವಾಗಿ ಅಸಮಾಧಾನಗೊಂಡಿದ್ರು ಮತ್ತು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು ಈಗಾಗಲೇ ಜಗಜ್ಜಾರಾಯಿತಾಗಿರ್ತಕ್ಕಂಥದ್ದು. ಆದ್ರೆ ಈಗ ಆಗಿರ್ತಕ್ಕಂಥ ವರ್ಗಾವಣೆಯನ್ನ ಸರಿಪಡಿಸಕ್ಕಾಗಲ್ಲ. ಮುಂದೆ ಈ ತರ ಲೋಪಗಳು ಆಗದ ಹಾಗೆ ಮತ್ತು ಹಸ್ತಕ್ಷೇಪಗಳು ಆಗದ ಹಾಗೆ ಯಾವ ರೀತಿಯಾಗಿ ತಡೆಯಬಹುದು ಅನ್ನುವಂತ ಒಂದಿಷ್ಟು ಸಲಹೆಗಳನ್ನ ಡಿಸಿಎಂ ಅವರಿಂದ ಕೇಳಿರ್ತಕ್ಕಂಥದ್ದು. ಮತ್ತು ಈ ಮುಂದೆ ಶಾಸಕರ ಒತ್ತಡಕ್ಕೂ ಇನ್ಯಾರ್ದೋ ಒತ್ತಡಕ್ಕೆ ಈ ತರ ವರ್ಗಾವಣೆಗಳನ್ನ ಕೂಡ ಮಾಡುವುದು ಬೇಡ ಎನ್ನುವಂತ ಅಭಿಪ್ರಾಯಕ್ಕೂ ಕೂಡ ಇಬ್ರು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಸಿಎಂ ಮೇಲೆ ಡಿಸಿಎಂ ಅವರು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಪತ್ರವನ್ನ ಬರೆದಿದ್ರು. ಆದ್ರೆ